ಪಾಪ್ ಆರ್ಟ್ 1950ರ ಮಧ್ಯಭಾಗದಲ್ಲಿ ಪ್ರಾರಂಭವಾದ ಕಲಾಪಂಥ ಯುನೈಟೆಡ್ ಕಿಂಗ್ಡಮ್ ಹಾಗೂ ಅಮೆರಿಕದಲ್ಲಿ ಬೆಳೆದು ಬಂತು. 1952ರಲ್ಲಿ ಯುವ ಕಲಾವಿದರು, ಶಿಲ್ಪಿಗಳು, ವಾಸ್ತುಶಿಲ್ಪಿಗಳು, ಬರಹಗಾರರು, ವಿಮರ್ಶಕರು, ಸಮಾನ ಮನಸ್ಕರು ಒಂದೆಡೆ ಸೇರಿ ಆಧುನಿಕತೆಯ ವಿವಿಧ ಆಯಾಮಗಳನ್ನು ಚರ್ಚಿಸಿ ಸಾಂಪ್ರದಾಯಿಕ ದೃಷ್ಟಿಕೋನ ಹಾಗೂ ಆಧುನಿಕ ಮನಸ್ಸುಗಳನ್ನು ಕಸಿ ಮಾಡಿ ಕ್ರಾಂತಿಕಾರಕ ಹೆಜ್ಜೆಯನ್ನಿಟ್ಟರು. ಇದನ್ನು ಬೋನ್ಲೆಸ್ ಆರ್ಟ್ ಅಥವಾ ಎಲುಬಿಲ್ಲದ ಕಲೆ ಅಂತಲೂ ಕೂಡ ಕರಿತಾ ಹೋಗ್ತಾರೆ. ಅಮೂರ್ತ ಕಲೆ ಹಾಗೂ ಹಿಂದಿನ ಎಲ್ಲ ಕಲಾಪಂಥಗಳಿಗೆ ಸವಾಲೆಸೆದು ಬೆಳೆದು ಬಂದ ಕಲೆ ಪಾಪ್ ಆರ್ಟ್. ಪಾಪ್ ಎಂದರೆ ಪಾಪ್ಯುಲರ್ ಎಂದರ್ಥ. ಕಲೆಯನ್ನು ಜನಪ್ರಿಯಗೊಳಿಸುವುದು ಇದರ ಉದ್ದೇಶ. ಅಮೂರ್ತ ಕಲಾಪಂಥದಲ್ಲಿ ಜಗತ್ತೇ ಅಮೂರ್ತ ಎಂಬ ಹೇಳಿಕೆಯನ್ನು ಪಾಪ್ ಕಲಾಪಂಥದ ಸಂದರ್ಭದಲ್ಲಿ ಜಗತ್ತೇ ಒಂದು ಕಲಾಕೃತಿ ಎಂದು ಸಾರಿದರು. ಇವರು ಹೇಳುವ ಪ್ರಕಾರ ಜಗತ್ತಿನಲ್ಲಿರುವ ಯಾವುದೇ ಪ್ರಕೃತಿ ನಿರ್ಮಿತ ಅಥವಾ ಮಾನವ ನಿರ್ಮಿತ ವಸ್ತುಗಳನ್ನು ಕಲಾವಸ್ತುವಾಗಿ ಪರಿವರ್ತಿಸಬಹುದು. ಕಲಾವಿದನಾದವನು ಕಲಾ ಪರಿಸರ, ಕಲಾತ್ಮಕ ಸನ್ನಿವೇಶವನ್ನು ಸೃಷ್ಟಿಸಿ ಜಗತ್ತಿನ ಯಾವುದೇ ವಸ್ತುವನ್ನು ಈ ಕಲಾ ವಲಯದೊಳಗೆ ಅಳವಡಿಸಿದಾಗ ಅದು ಕಲಾವಸ್ತುವಾಗಿ ಪರಿವರ್ತಿತಗೊಳ್ಳುತ್ತದೆ ಅನ್ನೋದನ್ನು ಪಾಪ್ ಕಲಾವಿದರು ಪ್ರತಿಪಾದಿಸ್ತಾರೆ. ಉದಾಹರಣೆಗೆ ದಿನಪತ್ರಿಕೆಯ ಉದ್ದೇಶ ಆ ದಿನದ ಸುದ್ದಿಯನ್ನು ಮುದ್ರಣದ ಮೂಲಕ ಜನತೆಗೆ ತಲುಪಿಸುವುದು. ಇದೇ ದಿನಪತ್ರಿಕೆಯನ್ನು ಕಲಾಕೃತಿಯ ಒಂದು ಅಂಗವಾಗಿ ಇದನ್ನು ಕ್ಯಾನ್ವಾಸ್ ಮೇಲೋ ಕಾಗದದ ಮೇಲೆಯೋ ಅಂಟಿಸಿದಾಗ ಅದು ತನ್ನ ತನವನ್ನು ಕಳೆದುಕೊಂಡು ಕಲಾವಸ್ತುವಾಗಿ ಮಾರ್ಪಾಟಾಗಿ ಬಿಡುತ್ತದೆ. ಕಲಾಕೃತಿಯ ಒಂದು ಭಾಗವಾಗಿ ಕಲಾತ್ಮಕತೆಯ ಅಂಶ ಸೇರಿಬಿಡುತ್ತದೆ. ಪಾಪ್ ಕಲೆಗೆ ಪ್ರೇರಣೆ ನೀಡಿದ್ದು ದಾದಾಯಿಸಂನ ಕಲಾಚಿಂತನೆಗಳು. ಪಾಪ್ ಕಲೆಯಲ್ಲಿ ಜನಪ್ರಿಯ ಸಂಸ್ಕೃತಿ, ಪಾಪ್ ಕಲ್ಚರ್, ಮಾಸ್ ಕಲ್ಚರ್, ಜಾಹೀರಾತು, ಸಿನಿಮಾ, ಪ್ರಾಡಕ್ಟ್ ಡಿಸೈನ್, ಕಾಮಿಕ್ ಸ್ಟ್ರಿಪ್ಸ್, ಸೈನ್ಸ್ ಫಿಕ್ಷನ್, ಟೆಕ್ನಾಲಜಿ ಇವೆಲ್ಲವನ್ನು ತನ್ನೊಳಗೆ ಸೇರಿಸಿಕೊಂಡು ಬೆಳೆದು ಬಂತು. ಕಲಾವಿದ ಹಾಗೂ ಶಿಲ್ಪಿ ಪಲೌಜಿ ನೇತೃತ್ವದ ಗುಂಪು ಪಾಪ್ ಕಲೆಗೆ ನಾಂದಿ ಹಾಡಿದರು. 1947ರ ಪಲೌಜಿ ಅವರ ಐ ವಾಸ್ ಎ ರಿಚ್ ಮ್ಯಾನ್ಸ್ ಪ್ಲೇ ಥಿಂಗ್ ಕೊಲಾಜ್ ಕೃತಿ ಮೊಟ್ಟಮೊದಲ ಪಾಪ್ ಕೃತಿಯಾಗಿ ಕಾಣಿಸಿಕೊಂಡಿತು.